ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, pH. pH ಅಂದ್ರೆ ಏನು, ಬಾಯ್ಲರ್ ನಲ್ಲಿ ಯಾಕೆ ನಾವು pH ಮೇಂಟೈನ್ ಮಾಡಬೇಕು, ಇದರ ಇಫೆಕ್ಟ್ ಏನಾಗುತ್ತೆ, ಫೀಡ್ ವಾಟರ್ pH ಹೆಚ್ಚಾದ್ರೆ ಏನಾಗುತ್ತೆ, ಕಡಿಮೆ ಆದ್ರೆ ಏನಾಗುತ್ತೆ, ಸೊ ಆಲ್ ನಾವು ಇನ್ ಡೀಟೇಲ್ ಆಗಿ ಇದರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂದ್ರೆ pH. pH ಅನ್ನು ನಾವು ಏನ್ ಮಾಡಬಹುದು, ಇದಕ್ಕೆ ಏನಂತಾರೆ ಪವರ್ ಆರ್ ಎಕ್ಸ್ಪೋನೆಂಟ್ ಅಂತಾರೆ, ಅದರ್ವೈಸ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತಾರೆ. ಸೊ ನಾವು ಈಗ ಎದ್ರ pH ನೋಡ್ಬೇಕು, ಫೀಡ್ ವಾಟರ್ pH. ಫೀಡ್ ವಾಟರ್ ಏನ್ ಕೆಮಿಕಲ್ ಫಾರ್ಮುಲಾ, ಏನು ಫೀಡ್ ವಾಟರ್ದು ಎಷ್ಟು ಯಾವುದು ಕೆಮಿಕಲ್ ಫಾರ್ಮುಲಾ. ಇದರಲ್ಲಿ ಏನಿದೆ, ಹೈಡ್ರೋಜನ್ ಇದೆ ಮತ್ತು ಆಕ್ಸಿಜನ್ ಇದೆ. ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಹೈಡ್ರೋಜನ್ ಇದೆ, ಪಾಸಿಟಿವ್ ಅಯಾನ್ ಇದೆ. ನೆಕ್ಸ್ಟ್ ನಮ್ದು ಹೈಡ್ರಾಕ್ಸಿಲ್ ಇದೆ, ನೆಗೆಟಿವ್ ಅಯಾನ್ ಬರುತ್ತೆ. ಸೊ ಹೈಡ್ರೋಜನ್ ಅದೇ ಪಾಸಿಟಿವ್ ಅಯಾನ್, ಹೈಡ್ರಾಕ್ಸಿಲ್ ನೆಗೆಟಿವ್ ಅಯಾನ್ ಬರುತ್ತೆ. ಹೈಡ್ರೋಜನ್ ಏನು ಇದನ್ನ ಮಾಡುತ್ತೆ, ನಮ್ದು ಅಸಿಡಿಟಿ ಇದು ಮಾಡುತ್ತೆ. ಹೈಡ್ರೋಜನ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ, ಅಸಿಡಿಟಿ ಆಗುತ್ತೆ. ಹೈಡ್ರೋಜನ್ ಪರ್ಸೆಂಟೇಜ್ ಹೆಚ್ಚಾದ್ರೆ ಅಸಿಡಿಟಿ ಆಗುತ್ತೆ, ಅಸಿಡಿಕ್ ಆಗುತ್ತೆ. ನೆಕ್ಸ್ಟ್ ನಮ್ದು ಹೈಡ್ರಾಕ್ಸಿಲ್ ಕ್ವಾಂಟಿಟಿ ಹೆಚ್ಚಾದಾಗ ಏನಾಗುತ್ತೆ, ಅಲ್ಕಲಿನಿಟಿ ಆಗುತ್ತೆ, ಅಲ್ಕಲಿನಿಟಿ ಹೆಚ್ಚಾಗುತ್ತೆ. ಯಾವುದು ನಮ್ದು ಹೈಡ್ರಾಕ್ಸಿಲ್ ಅಯಾನ್. ಸೊ ನಮ್ದು pH ರೇಂಜ್ ನೋಡೋದಾದ್ರೆ, pH ರೇಂಜ್ ಏನಿರುತ್ತೆ ನಮ್ದು 0 to 14 ಇರುತ್ತೆ. 0 to 14 ಬಾಯ್ಲರ್ ವಾಟರ್ pH ಮೇಂಟೈನ್ ಏನಾಗುತ್ತೆ 0 to 14 ಇರುತ್ತೆ. ಇದನ್ನೇ ನಾವು ಸೆಂಟ್ರಲ್ಲಿ ಏನ್ ಬರುತ್ತೆ 7 ಬರುತ್ತೆ. 7 ಏನಿರುತ್ತೆ ಅದು pH. ನಮ್ದು ಡ್ರಿಂಕಿಂಗ್ ವಾಟರ್ pH 7 ಬರುತ್ತೆ. ಸೊ ಇದನ್ನೇ ನಾವು ಹೆಂಗ್ ಬರೀಬಹುದು, 7 ಅಂದ್ರೆ 10 to the power minus 7 gram of hydrogen present in 1 liter of water. ಇದೇನಾದ್ರು ಇಂಡಿಕೇಟ್ ಆಗುತ್ತೆ, 10 to the power 7 gram of hydrogen present in 1 liter of water. ಹಾಗೆ ನಾವು 0 ನೋಡೋದಾದ್ರೆ 10 to the power 0 gram of hydrogen present in 1 liter of water. ಹಾಗೆ ನಮ್ 10 to ಇದನ್ನ ನೋಡಿದ್ರೆ 14 ಹೆಂಗ್ ಬರೀಬಹುದು, 10 to the power 14 gram of hydrogen present in 1 liter of water. ಸೊ ಇದೇನಾಗುತ್ತೆ, 10 to the power 0 ಅಂದ್ರೆ ಏನಾಗುತ್ತೆ, ಇದು 1 ಆಗುತ್ತೆ. 1 gram of hydrogen present in 1 liter of water. ಸೊ 1 ಗ್ರಾಮ್. ಈ ಕಡೆ 0 ಸೈಡ್ ಏನಾಯ್ತು, ಹಾಗಾದ್ರೆ ಇದು ಹೈಯರ್ ಸೈಡ್ ಆಯ್ತು, ಯಾವುದು ಹೈಡ್ರೋಜನ್. ಹಾಗೆ ನಾವು ಈ ಸೈಡ್ ಹೋಗ್ತಾ ಏನಾಗುತ್ತೆ, ಲೋವರ್ ಸೈಡ್ ಬರುತ್ತೆ ಹೈಡ್ರೋಜನ್, ಇದು ಲೋವರ್ ಆಗುತ್ತೆ. ಸೊ ದೆನ್ ಏನ್ ಇಂಡಿಕೇಟ್ ಮಾಡುತ್ತೆ, ನಮ್ದು ಹೈಡ್ರೋಜನ್ ಅಯಾನ್ ಹೆಚ್ಚಿದ್ರೆ ಅದೇನಾಗುತ್ತೆ, ಅಸಿಡ್ ಫಾರ್ಮ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಏನಾಯ್ತು, ನಮ್ದು 0 ದಿಂದ ಈ ಕಡೆ ನೀವು ಮೂವ್ ಆದ್ರೆ ಈ ಕಡೆ ಸೈಡ್ ಹೈಡ್ರೋಜನ್ ಅಯಾನ್ ಹೆಚ್ಚಿದೆ, ಜಾಸ್ತಿ ಇದೆ. ಸೊ ಇದೇನಾಗುತ್ತೆ, ಅಸಿಡಿಕ್ ಆಗುತ್ತೆ. 0 to 7 ಇದು ಅಸಿಡಿಕ್ ಆಗುತ್ತೆ. ಹಾಗೆ ಈ ಕಡೆ ಹೋದ್ರೆ ನಿಮ್ದು ಏನಾಗುತ್ತೆ, ಹೈಡ್ರೋಜನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಸೊ ಅದೇನಾಗುತ್ತೆ, ಈ ಸೈಡ್ ಹೋದ್ರೆ ನಿಮ್ದು ಹೈಡ್ರೋಜನ್ ಕಂಟೆಂಟ್ ಕಡಿಮೆ ಆಗುತ್ತೆ, ಅದು ಅಲ್ಕಲೈನ್ ಆಗುತ್ತೆ, ಅಲ್ಕಲಿನಿಟಿ ಹೆಚ್ಚಾಗುತ್ತೆ. ಸೊ ಅಲ್ಕಲೈನ್ ಇನ್ ನೇಚರ್ ಆಗುತ್ತೆ. ಸೊ ಯಾವಾಗ ಈ 0 to 7 0 ಬಂದ್ರೆ ಅಸಿಡಿಕ್ ಆಗುತ್ತೆ, ಆ ಟೈಮ್ ಏನಾಗುತ್ತೆ, ನಿಮ್ ಬಾಯ್ಲರ್ ಅಲ್ಲಿ ಕರೋಜನ್ ಇಫೆಕ್ಟ್ ಆಗುತ್ತೆ. ಕರೋಜನ್ ಇಫೆಕ್ಟ್ ಅಂದ್ರೆ ಏನು, ನಿಮ್ ಟ್ಯೂಬ್ ಡಿಕೆ ಆಗುತ್ತೆ. ಟ್ಯೂಬ್ ನಲ್ಲಿ ಅದು ಲೋ pH ವಾಟರ್ ಫ್ಲೋ ಆದ ತಕ್ಷಣ ಅದು ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ ಟ್ಯೂಬ್ಗೆ. ಜಾಸ್ತಿ ಇಫೆಕ್ಟ್ ಏನಾಗುತ್ತೆ, ಕರೋಜನ್ ಅಂತ ಕರೀತಾರೆ. ಹಾಗಾದ್ರೆ ಈ ಸೈಡ್ ನೋಡೋದಾದ್ರೆ ಏನಾಗುತ್ತೆ, ನಿಮ್ದು ಹೈಡ್ರೋಜನ್ ಕಂಟೆಂಟ್ ಕಡಿಮೆ ಆದಾಗ ಅಲ್ಕಲಿನಿಟಿ ಹೆಚ್ಚಾಗುತ್ತೆ. ಅವಾಗ ಏನಾಗುತ್ತೆ,
ಯೂಶಲಿ ನಾವೇನ್ ಮಾಡ್ತೀವಿ, ನಮ್ಮ ಬಾಯ್ಲರ್ ಪಿ ಎಚ್ ಸೆಟ್ ಮಾಡ್ತೀವಿ 9.5 to 10.5. ನಾವು ಈ ರೇಂಜ್ ನಲ್ಲಿ ನಿಮ್ದು ಬಾಯ್ಲರ್ ವಾಟರ್ ನ ಪಿ ಎಚ್ ಮೇಂಟೈನ್ ಮಾಡಬೇಕು. ಯಾಕೆ ಎಷ್ಟು ಮೇಂಟೈನ್ ಮಾಡ್ಬೇಕಂತ ಹೇಳೋದಾದ್ರೆ, ಈಗ ಸಾಲ್ಟ್, ರೆಸಿಡ್ಯೂಯಲ್ ಸಾಲ್ಟ್ ಇರಲ್ಲ ಬಾಯ್ಲರ್ ಪಿ ವಾಟರ್ ಅಲ್ಲಿ. ಯಾಕಂದ್ರೆ TM ಪ್ಲಾಂಟ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಸಾಲ್ಟ್ ನ ರಿಮೂವ್ ಮಾಡಿರ್ತೀವಿ. ಇನ್ ಕೇಸ್ ಏನಾದ್ರೂ ರೆಸಿಡ್ಯೂಯಲ್ ಸಾಲ್ಟ್ ಬಾಯ್ಲರ್ ವಾಟರ್ ಅಲ್ಲಿ ಫೈಂಡ್ ಔಟ್ ಆದ್ರೆ, ಈಗ ನಾವು ಏನ್ ತಗೊಳ್ಳಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ತಗೊಳ್ಳಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲ್ಟ್ ಈಗ ಬಾಯ್ಲರ್ ವಾಟರ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಏನಾಗುತ್ತೆ, ಪ್ಲಸ್ ಇದು ಮೈನಸ್ ಏನಾಗುತ್ತೆ, ನಮ್ಮ ಬಾಯ್ಲರ್ ವಾಟರ್ ಪಿ ಎಚ್ at pH 11.5 to 14 11.5 to 14 pH of the water ಇದ್ರೆ ನಮ್ಮ ಬಾಯ್ಲರ್ ಅಲ್ಲಿ, ಆ ಟೈಮ್ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬನ್ ಏನಾಗುತ್ತೆ, ಡಿವೈಡ್ ಆಗಿ ಏನಾಗುತ್ತೆ, ನಮ್ದು ಕ್ಯಾಲ್ಸಿಯಂ ರಿಮೂವ್ ಆಗುತ್ತೆ. ಡಿವೈಡ್ ಆಗಿ ಈ ಪಿ ಎಚ್ ಮೇಂಟೈನ್ ಆದ್ರೆ, ಈ ಪಿ ಎಚ್ ಮೇಂಟೈನ್ ಆದಾಗ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿವಿಷನ್ ಆಗುತ್ತೆ. ಕ್ಯಾಲ್ಸಿಯಂ ಏನಾಗುತ್ತೆ, ಡಿಪಾಸಿಟ್ ಆಗುತ್ತೆ. ಎಲ್ಲಿ, ಪ್ರಿಸಿಪಿಟೇಟ್ ಆಗಿ ನಿಮ್ಮ ಬಾಯ್ಲರ್ ಟ್ಯೂಬ್ ನಲ್ಲಿ ಏನಾಗುತ್ತೆ, ಕ್ಯಾಲ್ಸಿಯಂ ಡಿಪಾಸಿಟ್ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಸ್ಕೇಲಿಂಗ್ ಅಂತ ಕರಿತೀವಿ. ಯಾವುದು, ವಾಟ್ ಎವರ್ ಸಾಲ್ಟ್ ಪ್ರೆಸೆಂಟ್ ಇನ್ ದ ಬಾಯ್ಲರ್ ವಾಟರ್ ಡ್ಯೂ ಟು ದಿಸ್ ಪಿ ಎಚ್, ಈ ಪಿ ಎಚ್ ನಲ್ಲಿ ಮೋಟರ್ ರನ್ ಆಗ್ತಾ ಇದ್ರೆ ಇದು ಡಿವೈಡ್ ಆಗಿ ಏನಾಗುತ್ತೆ, ಕ್ಯಾಲ್ಸಿಯಂ ಆರ್ ಮ್ಯಾಗ್ನೀಸಿಯಂ ಯಾವುದು ಸಾಲ್ಟ್ ಇರಲಿ ಆ ಸಾಲ್ಟ್ ಡಿಪಾಸಿಟ್ ಆಗಿ ನಮ್ದು ಸ್ಕೇಲಿಂಗ್ ಫಾರ್ಮ್ ಆಗುತ್ತೆ. ಸೊ ಸ್ಕೇಲಿಂಗ್ ಫಾರ್ಮ್ ಆದ ತಕ್ಷಣ ನಮ್ದು ಈ ಟ್ರಾನ್ಸ್ಫರ್ ರೇಟ್ ರೆಡ್ಯೂಸ್ ಆಗುತ್ತೆ. ಸೊ ದಟ್ ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಬಾಯ್ಲರ್ ವಾಟರ್ ಪಿ ಎಚ್ ಅನ್ನ 9.5 to 10.5 ನಾವು ಮೇಂಟೈನ್ ಮಾಡ್ತೀವಿ. ಸೊ ದ್ಯಾಟ್ ದಿಸ್ ಏನಾಗುತ್ತೆ, ಯಾವುದು ಸಾಲ್ಟ್ ಡಿಪಾಸಿಟ್ ಆಗಲ್ಲ. ಈ ವಾಟರ್ ಪಿ ಎಚ್ ಅನ್ನು ನಾವು ಕಂಟಿನ್ಯೂ ಮೇಂಟೈನ್ ಮಾಡ್ತೀವಿ. ಸೊ ಇದೇನಾಯ್ತು, ಟೋಟಲ್ ನಿಮ್ದು ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಬಗ್ಗೆ ಇದೊಂದು ಐಡಿಯಾ ಬಂತು. ಈಗ ನಾವು ಈ ನೆಕ್ಸ್ಟ್ ಏನ್ ನೋಡೋಣ, ಕಲರ್ ಮೇಲೆ, ಯಾವ ಕಲರ್ ಮೇಲೆ ನಮಗೂ ಯಾವ ಪಿ ಎಚ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಇದರಲ್ಲಿ ಈಗ ನೋಡೋಣ. ಈಗ ನಾವು ಕಲರ್ ಇದನ್ನ ನೋಡೋಣ. ಕಲರ್ ಅಂಡ್ ಪಿ ಎಚ್ ರೇಂಜ್ ನೋಡೋದಾದ್ರೆ, ಈಗ ನಾವು ಕಲರ್ ಏನಿದೆ, ಕಲರ್ ಮತ್ತು ಪಿ ಎಚ್ ರೇಂಜ್ ಇರ್ತದೆ. ಯಾವಾಗ ವಾಟರ್ ನಿಮ್ದು ರೆಡ್ ಇರುತ್ತೆ ಆ ಟೈಮ್ ನಲ್ಲಿ ಅಪ್ ಟು 3 ಪಿ ಎಚ್ ಇರುತ್ತೆ. ನಿಮ್ದೇ ಅದೇ ಆರೆಂಜ್ ರೆಡ್ ಇದ್ರೆ, ಅವಾಗ ನಿಮ್ದು ವಾಟರ್ ಕಲರ್ ಆರೆಂಜ್ ರೆಡ್ ಇದ್ರೆ ಪಿ ಎಚ್ ಏನೈತೆ 4 ಇರುತ್ತೆ. ಪ್ಯೂರ್ಲಿ ಆರೆಂಜ್ ಇದ್ರೆ ನಿಮ್ದು ವಾಟರ್ ಪಿ ಎಚ್ ಏನೈತೆ 5 ಇರುತ್ತೆ. ಯೆಲ್ಲೋ ಇದ್ರೆ 6 ಇರುತ್ತೆ. ಯೆಲ್ಲೋಯಿಶ್ ಗ್ರೀನ್ ಇದ್ರೆ 7 ಇರುತ್ತೆ. ಗ್ರೀನಿಶ್ ಯೆಲ್ಲೋ ಇದ್ರೆ 8 ಇರುತ್ತೆ. ಬ್ಲೂ ಇದ್ರೆ 9 ಇರುತ್ತೆ. ವೈಲೆಟ್ ಇದ್ರೆ 10 ಇರುತ್ತೆ. ರೆಡಿಶ್ ವೈಲೆಟ್ ಇದ್ರೆ 11 ಇರುತ್ತೆ.